ನಾನು ನಿಮ್ಗೋಸ್ಕರ ನಿಮ್ ಸೇವೆ ಮಾಡ ಇವತ್ತು ನನ್ನ ತಾಯಿ ಬರ್ತ್ಡೇ, ನನ್ನ ತಂದೆ ತಾಯಿನೂ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡು ಇನ್ ಟೈಮ್ ಹಾಸ್ಪಿಟ್ಲ್ಗೆ ಹೋಗಕ್ಕಾಗಲಿಲ್ಲ. ಯಾರ ಮನೆಯಲ್ಲೂ ಹಿಂಗ ಆಗಬಾರ್ದು. ಬಡವ್ರು ನೋಡಿ, ಶ್ರೀಮಂತರ ಮನೆಗೆ, ನನ್ನ ಮನೆಗೂ ಇಲ್ಲಿರೋ ಬಹಳಷ್ಟು ಜನ ಮನೆಗೆ ಆಂಬ್ಯುಲೆನ್ಸ್ ನೆಸಿಟಿ ಇಲ್ಲ ರೀ. ಅವ್ರ ಹತ್ರ ಕಾರ್ ಇರುತ್ತೆ, ಹೆಚ್ಚು ಕಡಿಮೆ ಆದ್ರೆ ಕಾರಲ್ಲೋ ಬೈಕಲ್ಲೋ ತಗೊಂಡು ಹೋಗ್ತಾರೆ. ಆದ್ರೆ ನಿಜವಾದ ಬಡವ್ರಿಗೆ ಇದ್ರಲ್ಲಿ ನೋಡಿ, ನಾನು ಸುಮ್ಮನೆ ಆಂಬ್ಯುಲೆನ್ಸ್ ತಂದು ಶೋ ಆಫ್ ಮಾಡಿಲ್ಲ. ಈ 5 ಆಂಬ್ಯುಲೆನ್ಸ್ ಅಲ್ಲೂ ಆಕ್ಸಿಜನ್ ಇಟ್ಟಿದ್ದೀನಿ, ಒಂದ್ರಲ್ಲಿ ವೆಂಟಿಲೇಟರ್ ಇಟ್ಟಿದ್ದೀನಿ. ಇವತ್ತು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟ್ಲಿಗೆ ಸಾಗಿಸ್ಬೇಕು. ಮತ್ತೆ ಈಗ ಡ್ರೈವರ್ಸು ಅಷ್ಟೇ, ವೆಲ್ ಟ್ರೈನ್ಡ್, 24x7. ನೀವು ರಾತ್ರಿ 2 ಗಂಟೆಯಲ್ಲಿ ನಿಮ್ಮ ಮನೇಲಿ ಸಮಸ್ಯೆ ಆಯ್ತಾ ಫೋನ್ ಮಾಡಿ, ಆಂಬ್ಯುಲೆನ್ಸ್ ನಿಮ್ಮ ಮನೆ ಮುಂದೆ ಬರುತ್ತೆ. ರಿಸ್ಟ್ರಿಕ್ಷನ್ಸ್ ಇಲ್ಲ. ಡೇ ಶಿಫ್ಟ್ ಅಲ್ಲಿ 5 ಜನ, ನೈಟ್ ಶಿಫ್ಟ್ ಅಲ್ಲಿ 5 ಜನ ಡ್ರೈವರ್ಸು ಕೆಲಸ ಮಾಡ್ತಾರೆ. ನನಗೆ ಯಾರೋ ಕೇಳಿದ್ರು, ಎಲೆಕ್ಷನ್ ಆಗಿ ಇನ್ನ 2 ತಿಂಗಳಾಗಿದೆ, ಏನ್ ಇಷ್ಟು ಬೇಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬಿಡ್ತಿದ್ಯಾ, ಎಲೆಕ್ಷನ್ ಇರೋದು ಮುಂದೆ, ಇಷ್ಟು ಸ್ಪೀಡ್ ಬೇಕಾಗಿಲ್ಲ ಅಂದ್ರು. ಈ ಸ್ಪೀಡೇ ನನ್ನ 22 ದಿನಕ್ಕೆ MLA ಮಾಡಿದ್ದು. ಈ ಸ್ಪೀಡ್ ನಾನು ಬಿಡಲ್ಲ, ಬಿಡೋದು ಇಲ್ಲ. ಹಾಗೆ ಅಂತ ನಾನೇನೋ ಇನ್ ಎಲೆಕ್ಷನ್ 2 ತಿಂಗಳಿದ್ದಾಗ ಗಿಮಿಕ್ ಮಾಡಿ ಆವಾಗ ಕೊಟ್ಟು ನನಗೆ ನಾನು ಒಳ್ಳೇದ್ ಮಾಡಕ್ ಬಂದಿದ್ದೀನಣ್ಣ. 5 ವರ್ಷನೂ ಮನೆಗೆ ತೀರೆ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆ ಬಟ್ಟೆ ಕೊಡಿಸ್ತೀನಿ, ಸ್ಕಾಲರ್ಶಿಪ್ ಕೊಡ್ತೀನಿ. ನೋಡಿ, ಈಗ ಬಹಳಷ್ಟು ಜನಕ್ಕೆ ಗೊತ್ತಿರ್ಬೇಕು, SSLC ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲು, ಏಡೆಡ್ ಸ್ಕೂಲ್ ಮಕ್ಕಳಿಗೆ ತಿಂಗಳಿಗೊಂದು ಎಕ್ಸಾಮ್ ಪೇಪರ್ ಬೆಂಗಳೂರಲ್ಲಿ ರೆಡಿ ಮಾಡಿಸಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೀನಿ. ಡಿಸೆಂಬರ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಇಂದ 60 ಜನ ಹುಡುಗರು, 60 ಜನ ಹುಡುಗಿರ್ನ, ಚೆನ್ನಾಗಿ ಓದೋ ಹುಡುಗರನ್ನ, ಪ್ಯೂರ್ ಗೌರ್ಮೆಂಟ್ ಸ್ಕೂಲ್ನ 120 ಜನನ ಬೆಂಗಳೂರು ಕರ್ಕೊಂಡೋಗಿ ಒಳ್ಳೆ ಕೋಚಿಂಗ್ ಕೊಟ್ಟು ಸ್ಟೇಟ್ ರ್ಯಾಂಕ್ ತರಿಸ್ತೀನಿ. 1 ರೂಪಾಯಿ ತಗೊಳ್ಳಲ್ಲ ದುಡ್ಡು. ನಾನೆಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮಂತ ಹುಡುಗರು ಬದಲಾವಣೆಗೆ ಬಂದಿದ್ದೀವಿ, ನಾವು ಬದಲಾವಣೆ ಮಾಡಿ ತೋರಿಸ್ತೀವಿ. ನನಗೆ ಬೇರೆಯವ್ರು ಹೇಳ್ದಂಗೆ ನನಗೆ ಅವೆಲ್ಲ ನಂಬಿಕೆ ಇಲ್ಲ. ಕೆಲವರು ಅಂತ ಇರ್ತಾರೆ, ಸ್ವಾಮಿ ಇನ್ 20 ವರ್ಷ ನೀನೇ MLA. 4 ತಿಂಗಳಿಂದ ಅವ್ರಿಗೂ ಹಿಂಗೆ ಹೇಳಿದ್ ನೀವು, ಅವ್ರಿಗೂ ಹಿಂಗೆ ಹೇಳಿ 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 ನೀವು ಹಾಳು ಮಾಡಿದ್ದು. ಹಿಂದೆ ಅವ್ರು ಮುಟ್ಟೆ ಸ್ವಾಮಿ. ನಾನು 22 ಇಲ್ಲಿ ರಾಜಕೀಯದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಈ ಸತ್ಯ ನನಗೂ ಗೊತ್ತು. ನನಗೆ ಇನ್ನೊಂದು ನೋಡಿ, ನಿಮ್ಮ ಆಶೀರ್ವಾದ ಪ್ರೀತಿ ಇದ್ರೆ ಇನ್ನೊಂದ್ಸಲ ಗೆಲ್ತೀನಿ, ಗೆದ್ದು MLA ಕೆಲಸ ಮಾಡ್ತೀನಿ. ಅಕಸ್ಮಾತ್ ಗೆಲ್ಲಿಲ್ಲ ಅನ್ಕೊಳ್ಳಿ, MLA ಆಗದೇನೆ ಖರ್ಚು ಮಾಡಿ ನಿಮ್ಮನ್ನ ಸಾಕೋ ಕೆಪಾಸಿಟಿ ನನಗಿದೆ. నేను కష్టపడి దుడ్డు సంపాదించినాను, నాతవ ದುಡ್ಡುಂದಿ ದುಡ್ಡು ಯಾಕಂದ್ರೆ ಇಂಥ ಸೇಷಲ್ಲೇ ನಾನು. ಮತ್ತೆ ಈ ಆಂಬ್ಯುಲೆನ್ಸ್ಗೆ ದಯವಿಟ್ಟು ಈ ಆಂಬ್ಯುಲೆನ್ಸ್ ಅಲ್ಲಿ ಒಂದು ನಂಬರ್ ಇರುತ್ತೆ. ಈಗಾಗಲೇ ಪ್ರತಿ ಅಂಗಡಿಗೂ ಒಂದು ನಂಬರ್ ಕೊಟ್ಟಿದ್ದೀವಿ. ಆ ನಂಬರ್ ಫೋನ್ ಮಾಡಿದ್ರೆ ಎನಿ ಟೈಮ್ ರೆಸ್ಪಾಂಡ್ ಮಾಡ್ತಾರೆ. ದಯವಿಟ್ಟು ಇದನ್ನ ನಿಜವಾಗ್ಲೂ, ಇದು ಬರೀ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ ಮಾತ್ರ. ಮತ್ತೆ ನೀವ್ಯಾರೋ ನಮ್ಮ ನೆಂಟರು ಆ ಕಡೆ ಶಿಡ್ಲಘಟ್ಟದಲ್ಲಿ ಇದ್ದಾರೆ, ಗೌರಿಬಿದನೂರಲ್ಲಿ ಇದ್ದಾರೆ, ಆಂಧ್ರದಲ್ಲಿ ಇದ್ದಾರೆ, ಹೋಗಿ ಕರ್ಕೊಂಡ್ ಬನ್ನಿ ಅಂದ್ರೆ ಹೋಗಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಪೇಷಂಟ್ಸ್ ಮಾತ್ರ ಈ ಆಂಬ್ಯುಲೆನ್ಸು. ನಾನು ಮತ್ತೆ ಎಲ್ಲಾ ಕಡೆ ಸುತ್ತಾಕ್ಸ್ಕೊಂಡಿದ್ರೆ ನಮ್ಮವ್ರಿಗೆ ಹೆಚ್ಚು ಕಡಿಮೆ ಆದಾಗ ಆಂಬ್ಯುಲೆನ್ಸ್ ಇರಲ್ಲ. ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವ್ರಿಗೆ ಮಾತ್ರ. ಮತ್ತೆ ಇಲ್ಲಿರೋ ಎಲ್ರಿಗೂ ನಾನು ಹೇಳಕ್ ಇಷ್ಟಪಡೋದೇನು ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನ್ನ ಮೇಲೆ ಇರ್ಲಿ ಅಣ್ಣ. ನಾನು ಗೆದ್ದು ಇದು 5 ವರ್ಷನೂ ನಿರಂತರವಾಗಿ ತಂದೆ ತಾಯಿ ಇಲ್ದೇ ಇರೋರು ನೋವೇನು ಅಂತ ನನಗ್ ಗೊತ್ತಣ. ಇವತ್ತು ಈ ಆಂಬ್ಯುಲೆನ್ಸ್ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ದೀನಿ. ಅವ್ರ ಲೈಫಲ್ಲೂ ನನ್ನ ಲೈಫಲ್ಲಿ ಆದಂಗೆ ಬೇರೆಯವ್ರ ಲೈಫಲ್ಲಿ ಆಗ್ಬಾರ್ದು ಅಂತ. ಮತ್ತೆ ಈಗ ರಸ್ತೆ ವಿಚಾರಕ್ಕೆ ಈಗ ನಮ್ಮ ಸರ್ಕಾರ ಈಗ ಪ್ರತಿ ಮನೆಗೆ 2,2 ಸಾವಿರ ಕೊಡ್ತಿದೆ, ಅಕ್ಕಿ ಕೊಡ್ತಾ ಇದೆ. ನನ್ನ ವೈಯಕ್ತಿಕವಾಗಿ ನಾನು ಇಷ್ಟ ಆದ್ರೆ ಬಂದಿದ ತಕ್ಷಣ ಫ್ಲೆಕ್ಸ್ ತೆಗ್ಸ್ ಹಾಕಿದ್ದೀನಿ. ಗೌರ್ಮೆಂಟ್ ಜೂನಿಯರ್ ಕಾಲೇಜು, ಗೌರ್ಮೆಂಟ್ ಸ್ಕೂಲ್ಸ್ ಹತ್ರ ಪುಡಾರಿಗಳು ಬೈಕ್ಗಳಲ್ಲಿ ಹೋಗಿ ಬಿಲ್ಡಪ್ ಕೊಡ್ತಾ ಇದ್ರು. ಪ್ರೈವೇಟ್ ಸ್ಕೂಲಲ್ಲಿ ಮಾತ್ರ ಮಕ್ಕಳಿಗೆ ಸೇಫ್ಟಿನಾ? ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ನಮ್ಮ ಬಡ ಮಕ್ಕಳಿಗೆ ಸೇಫ್ಟಿ ಇಲ್ವಾ? ಈಗ ಜೂನಿಯರ್ ಕಾಲೇಜ್ಗೆ ಮತ್ತೊಂದು ಮಗದೊಂದು ಯಾರು ಔಟರ್ ಹೋಗ್ಬಾರ್ದು. ಯಾವನಾದ್ರೂ ಹೋಗಿ ಬಿಲ್ಡಪ್ ಕೊಟ್ರೆ 4 ಜೈಲಲ್ಲಿ ಇರ್ತೀರಾ ಅಷ್ಟೇ. ಯಾವನಾದ್ರೂ ಗೌರ್ಮೆಂಟ್ ಕಾಲೇಜು ಸ್ಕೂಲ್ ಪ್ರಿಮಿಸಿಸ್ ಹೋಗಿ ಪ್ರೈವೇಟ್ ಸ್ಕೂಲ್ ಪ್ರಿಮಿಸಿಸ್ ಹೋಗಿ ಬಿಲ್ಡಪ್ ಕೊಡೋ ತಾಕತ್ ಯಾರಿಗಾದ್ರೂ ಇದೆಯಾ? ಇಲ್ವೇ? ಗೌರ್ಮೆಂಟ್ ಸ್ಕೂಲ್ ಮಕ್ಕಳಂದ್ರೆ ಅಷ್ಟಿದ? ಯಾರಾದ್ರೂ ಗೌರ್ಮೆಂಟ್ ಜೂನಿಯರ್ ಕಾಲೇಜು, ಡಿಗ್ರಿ ಕಾಲೇಜಲ್ಲಿ ಬೈಕ್ಗಳು ಯಾರಾದ್ರೂ ಬಿಲ್ಡಪ್ ಕೊಟ್ರೆ 14 ದಿನ ಯಾವನು ಆಚೆ ಬರಲ್ಲ. ಹೇಳ್ತಾ ಇದ್ದೀನಿ ನಾನು. ಸರ್ಕಾರಿ ಶಾಲೆ ಮಕ್ಕಳಿಗೆ ಸೇಫ್ಟಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಸರ್ಕಾರಿ ಶಾಲೆ ಮಕ್ಕಳನ್ನ ಚುಡಾಯಿಸೋದು, ರೇಗಿಸೋದೆಲ್ಲ ಮಾಡಿದ್ರೆ ನನ್ನ ಟರ್ಮಲ್ಲಿ ಅದೆಲ್ಲ ನಡೆಯಲ್ಲ. ಹೇಳ್ತಾ ಇದ್ದೀನಿ, ಎಚ್ಚರಿಸ್ತಾ ಇದ್ದೀನಿ.
ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಮಾತ್ರ ಅಲ್ಲ ಸೇಫ್ಟಿ, ಸರ್ಕಾರಿ ಶಾಲೆ ಮಕ್ಕಳು ಅವ್ರ ಜೋಪಾನವಾಗಿರ್ಬೇಕು. ಇವತ್ತು ಫ್ಲೆಕ್ಸ್ ಇದ್ದೀನಿ, ಬೇಕಾದ್ರೆ 400 ಫ್ಲೆಕ್ಸ್ ಕಟ್ಸ್ಕೋಬಹುದು. ಆ ಪ್ಲಾಸ್ಟಿಕ್ ಸಮಸ್ಯೆ ಆದ್ರೆ ಎಷ್ಟು ಕಷ್ಟ ಅಂತ ನಮಗ್ ಗೊತ್ತು. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಈ ಆಂಬುಲೆನ್ಸ್ ಬಡವ್ರು ಬಳಸ್ಕೊಳ್ಳಿ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಳ್ಳೆ ಚಿಕಿತ್ಸೆ ಸಿಗಂಗೆ ನಾವು ಪ್ರಯತ್ನ ಪಡ್ತೀವಿ. ಅತಿ ಹೆಚ್ಚು ಅನುದಾನ ಕ್ಷೇತ್ರಕ್ಕೆ ತರ್ತೀನಿ. ಈಗ 1-2 ವರ್ಷದಲ್ಲಿ ಎತ್ತಿನೊಳೆಯಿಂದ ನಮ್ಗೆಲ್ಲ ಕುಡಿಯೋ ನೀರು ಯೋಜನೆ ಬರುತ್ತೆ, ಅದನ್ನ ತರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್.